ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಹಾಗಾಗಿ ಮಧ್ಯಾಹ್ನ ಸ್ವಲ್ಪ ಚೆನ್ನಾಗಿ ಕರಗಳನ್ನು ತಟ್ಟಿ ಸಂತೋಷದಿಂದ ದೇವರನ್ನು ಕೊಂಡಾಡೋಣ ಪ್ರಿಯರೇ. ಯಾಕಂದರೆ ಆತ್ಮಿಕವಾದ ಆಹಾರವನ್ನು ಕೊಟ್ಟಿದ್ದಾರೆ, ಶರೀರಕ್ಕೆ ಬೇಕಾದ ಆಹಾರವನ್ನು ಕೂಡ ಕೊಟ್ಟಿದ್ದಾರೆ. ಹೌದಾ ಹೌದಾ? ಪ್ರೈಸ್ ದಿ ಲಾರ್ಡ್. ನಾವು ಬೈಬಲಲ್ಲಿ ಸ್ವಲ್ಪ ಓದಿ ನೋಡುವಾಗ, ಧ್ಯಾನ ಮಾಡುವಾಗ, ಯೇಸುವಿನ ಬಳಿಗೆ ಬಂದು ಯೇಸುವಿನಿಂದ ಪಡೆದುಕೊಳ್ಳದೆ ವಾಪಸ್ ಹೋದವರು ಯಾರಾದರೂ ಇದ್ದಾರಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಕೂಡ ಬಂದು ಪಡ್ಕೊಂಡು ಹೋಗಿದ್ದೀವ, ಪಡ್ಕೊಳ್ದೆ ಹೋಗಿದ್ದೀವ? ಸುಳ್ಳಲ್ವಾ? ನಿಜನ ಸುಳ್ಳ? ಎಷ್ಟು ಮಂದಿ ಕೈ ಮೇಲೆ ಮಾಡಿ ಪಡ್ಕೊಂಡು ಹೋಗಿದ್ದೀವಿ ಅಂತ? ಓಕೆ. ಈ ಪಡ್ಕೊಂಡೋದವರು ಸುಮ್ಮನೆ ಇರಲ್ಲ, ಏನಾದರೂ ಮಾಡ್ತಾರೆ. ಹೌದಾ ಇಲ್ಲೋ? ಹಾಗಾದರೆ ಇಲ್ಲಿ ಪ್ರತಿ ತಿಂಗಳು ಬರ್ತೀವಲ್ವಾ? ಹಲೋ, ಪ್ರತಿ ತಿಂಗಳು ಬರ್ತೀರೋ ಇಲ್ಲೋ? ಸೊ ಪ್ರತಿ ತಿಂಗಳು ಬಂದವರು ಪಡ್ಕೊಂಡಿದ್ರೆ ನೀವು ಇನ್ನು ಹೋಗಿ ಪಡ್ಕೊಂಡು ಬರಬೇಕಲ್ವಾ? ಹೌದಾ ಇಲ್ಲೋ? ಆಗ್ತಾ ಇದೆಯಾ? ಈಗ ಯಾಕೆ ಸ್ವಲ್ಪ ಸ್ಲೋ ಆಯ್ತಲ್ಲ? ಪ್ರೈಸ್ ದಿ ಲಾರ್ಡ್. ಬೇಕಾದರೆ ಪರೀಕ್ಷೆ ಮಾಡೋಣ ಅಲ್ವಾ? ಬರೋ ತಿಂಗಳು ನಮ್ಮ ಲೂರ್ದ್ ಮೇರಿ ಜೊತೆ 3 ಜನ ಬರಲಿ, ಅವಾಗ ನಿಲ್ಲಿಸಿ ನೋಡೋಣ ಅಲ್ವಾ? ಹೌದಾ ಇಲ್ಲೋ? ಸೊ ಯಾರ್ಯಾರ ಹೆಸರುಗಳು ಹೇಳೋದು ಬೇಡ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಯಾರೆಲ್ಲ ಬಂದಿದ್ದಾರೋ ಅವರಿಗೆ ಆತ್ಮೀಕವಾಗಿ, ಶಾರೀರಿಕವಾಗಿ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದನ್ನು ಪಡ್ಕೊಂಡವರು ಕೆಲವರಿದ್ದಾರೆ, ಕಳ್ಕೊಂಡವರು ಕೆಲವರಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕಿಂತ ಮಿಗಿಲಾಗಿ ಹೇಳೋದಾದರೆ, ನಿಜವಾಗ್ಲೂ ಯೇಸು ಕೇಳದವ್ರಿಗೂ ಕೂಡ ಅವರಲ್ಲಿ ವಿಶ್ವಾಸ ಇಡದೇ ಇರೋರಿಗೂ ಕೂಡ ದೇವರು ಕಾರ್ಯ ಮಾಡಿದ್ದಾರೆ, ಯೇಸು ಕಾರ್ಯ ಮಾಡಿದ್ದಾರೆ. ಹೌದಾ? ಅದಕ್ಕೆ ಉದಾಹರಣೆ ಏನಾದರೂ ಹೇಳ್ತೀರಾ? ಯಾರೋ ಹಿಂದೆ ಹೇಳ್ತಿದ್ದಾರೆ, ಇಬ್ಬರು ವಿಧವೆ ಇಟ್ಕೊಂಡ್ರ, ರಕ್ತಸ್ರಾವದ ಸ್ತ್ರೀ. ಅದಕ್ಕಿಂತ ಮಿಗಿಲಾಗಿ ಯೋಚನೆ ಮಾಡೋದಾದರೆ ನಾನು ನೀವೇ. ವಿಶ್ವಾಸ ಐತ ನಮಗೆ? ಹಲೋ, ವಿಶ್ವಾಸ ಐತಾ? ಇಲ್ಲ. ನನ್ನನ್ನು ಪ್ರೀತಿಸಿದ್ರಾ? ನನಗೇನಾದರೂ ಕೊಟ್ಟಿದ್ದಾರಾ? ಪ್ರಿಯರೇ, ಯಾರ್ಯಾರನ್ನೂ ಬೇಡ. ಒಂದು ದಿವಸ ನಾನು ನೀವು ಸತ್ಯದ ಅರಿವಿಲ್ಲದೆ ಲೋಕದ ಜನರಿಗಿಂತ ಮೋಸವಾಗಿ ಬದುಕ್ತಾ ಇದ್ವಿ, ಹೌದಾ? ಆದರೆ ಆ ಸತ್ಯದ ಅರಿವನ್ನು ತಿಳಿಸ್ಕೊಟ್ಟವ್ರು ಯಾರು ನಮಗೆ? ಯೇಸುನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಆದರೆ ಅದರ ಫಲ ಅಂದರೆ ಆ ಫಲವನ್ನು ನೋಡಬೇಕಾ ಬೇಡ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಆಲೋಚನೆ ಮಾಡಿ ನೋಡಿ, ತಂದೆ ದೇವರು ಒಂದೇ ಒಂದು ಬೀಜವನ್ನು ಬಿತ್ತನೆ ಮಾಡಿದರು. ಯಾವ ಬೀಜ? ಯೇಸು ಎಂಬ ಬೀಜ. ಯಾವ ಬೀಜ? ಆ ಯೇಸು ಎಂಬ ಬೀಜ ಬಿತ್ತನೆ ಮಾಡಿದಾಗ ಆ ಯೇಸು ಸತ್ರಲ್ವಾ? ಯಾರ ಲೆಕ್ಕಕ್ಕೆ? ತಂದೆ ದೇವರ ಲೆಕ್ಕಕ್ಕೆ ಸತ್ರು. ಹೌದಾ? ಆ ಸತ್ತ ಮೇಲೆ ಅವರೇನಾದರೂ ಫಲ ಪಡೆದರ? ಯೇಸು, ನಾನು ಹೇಳೋದು ರಾಂಗ್ ಇದೆಯಾ ಅಥವಾ ಅರ್ಥ ಆಗ್ತಾ ಇಲ್ವಾ? ಯೇಸು ಎಂಬ ಬೀಜವನ್ನು ತಂದೆ ದೇವರು ಬಿತ್ತನೆ ಮಾಡಿದರು. ಬಿತ್ತನೆ ಮಾಡಿದಂಥ ಯೇಸು ಈ ಭೂಮಿಯಲ್ಲಿ ಬದುಕಿದರು, ಹೌದಾ? ಅವರೇನಾದರೂ ಫಲ ಪಡೆದ್ರ? ಅನೇಕರನ್ನು ಸಂಪಾದನೆ ಮಾಡಿದ್ರ? ಎಷ್ಟು ಸಂಪಾದನೆ ಮಾಡಿರ್ಬೋದು? ಪ್ರಪಂಚದಲ್ಲೇ ಇವತ್ತು ಅತಿ ಹೆಚ್ಚು ಜನಸಂಖ್ಯೆ ಇರೋದು ಯಾರು? ಕ್ರೈಸ್ತರೇ. ಹಲ್ಲೆಲೂಯಾ. ಅವ್ರನ್ನೆಲ್ಲರನ್ನೂ ಪಡೆದವ್ರು ಯಾರು? ಯೇಸು ಒಬ್ಬರೇ. ಯಾರು? ಒಬ್ಬರೇ. ಅನೇಕ ಪ್ರೇಷಿತರ ಮುಖಾಂತರ ಕಾರ್ಯ ಮಾಡಿ ಯೇಸು ಅನೇಕರನ್ನು ಸಂಪಾದನೆ ಮಾಡಿದ್ದಾರೆ.
ಈಗ ಯೇಸು ಒಬ್ಬರಾಗಿ ಬಿತ್ತನೆಯಾಗಿ ಅಷ್ಟು ಮಕ್ಕಳನ್ನು ಪಡೆದಿದ್ದಾರೆ. ಪ್ರೇಷಿತರು ಆ ಕಾರ್ಯವನ್ನು ಮುಂದುವರಿಸಿದರು, ಅವರು ಕೂಡ ಅನೇಕರನ್ನು ಪಡೆದಿದ್ದಾರೆ. ಸಂತ ಪೌಲನ್ನು ಪಡೆದಿದ್ದಾರಾ? ಸುಮಾರು ಜನ, ಲಕ್ಷಾಂತರ, ಕೋಟಿ ಅಂತ ಹೇಳ್ಬೋದು. ಅದೇ ಪ್ರಕಾರ ನನ್ನ ಮುಖಾಂತರ ಕೂಡ ಕಾರ್ಯ ಮಾಡ್ತಾರೆ ದೇವರು. ಹಲ್ಲೆಲೂಯಾ. ಅದಕ್ಕೆ ನಾವು ಸ್ಪಂದಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ಪಂದಿಸಿದಾಗ ದೇವರು ಕಾರ್ಯ ಮಾಡ್ತಾರೆ. ಅವರಲ್ಲಿ ನಂಬಿಕೆ ಇಟ್ಟು ಬಂದ ಯಾರನ್ನು ಕೂಡ ಯೇಸು ಬರಿಗೈಯಲ್ಲಿ ಕಳಿಸಲೇ ಇಲ್ಲ. ಅವರು ಶಾರೀರಿಕವಾಗಿ ಬಂದರೂ ಕೂಡ, ಈಗ ಉದಾಹರಣೆಗೆ ಕುಷ್ಠರೋಗಿಗಳು ಬಂದು ನನ್ನ ಆತ್ಮ ಸ್ವರ್ಗಕ್ಕೆ ಹೋಗಬೇಕು ಅಂತ ಬಂದ್ರಾ? ಅವ್ರೇನಂತ ಬಂದರು? ನನ್ನ ಕುಷ್ಠ ಸೌಖ್ಯ ಆದರೆ ಸಾಕು ಅಂತ. ಸೌಖ್ಯ ಪಡಿಸಿದ್ರೋ ಇಲ್ವೋ? ನೀವು ಯಾರೋ ಇಬ್ಬರು ಹೇಳಿದ್ರಲ್ವಾ, 900 ವಿಧವೆ ಏನು ಮಾಡ್ತಾ ಇದ್ಲು? ಅವಳು ಬಾಡಿನ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ಲು? ಸಮಾಧಿಗೆ. ಅವರ ಅಲ್ಲ, ಅನ್ಯ ಸ್ತ್ರೀ ಒಬ್ಬಳಿದ್ಲಲ್ವ, ಅವಳೇನಾ? ಮಗನ ಚಟ್ಟ ಮುಟ್ಟಿ ಏಸು ಎಬ್ಬಿಸಿದ್ರಲ್ವ, ವಿಧವೆಯ ಮಗ. ಓಕೆ, ಅವರೇನಾ? ಓಕೆ, ಡನ್. ಆ ವಿಧವೆ, ಅವಳಿಗೆ ಏಸು ಗೊತ್ತಿಲ್ಲ, ಏಸು ಹತ್ರ ಬರಲೂ ಇಲ್ಲ. ಅವಳ ಪಾಡಿಗೆ ನನ್ನ ಗಂಡನೂ ಇಲ್ಲ, ಸಾಕಬೇಕಾಗಿದ್ದ ಈ ನನ್ನ ಮಗನೂ ಹೋದ. ಗೋಳಾಟ, ಕಣ್ಣೀರು ಹೊತ್ಕೊಂಡು ಹೋಗ್ತಾ ಇದ್ದಾಳೆ. ಎಲ್ಲಿಗೆ? ಸಮಾಧಿಗೆ. ಆದರೆ ಯೇಸು ಆ ಹೋಗುತ್ತಿದ್ದ ಮಹಿಳೆಯ ಕಣ್ಣೀರನ್ನು ನೋಡಿ ನಿಂತ್ಕೊಮ್ಮ ಅಂತೇಳಿ ಚಟ್ಟವನ್ನು ಮುಟ್ಟಿ, ಇದೋ ನಿನ್ನ ಮಗ ಅಂಥೇಳಿ ಜೀವಂತವಾಗಿ ಕೈಗೆ ಕೊಟ್ಟರು. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ಕೇಳದೇನೆ ಇಷ್ಟೆಲ್ಲ ದೇವರು ಮಾಡ್ತಾ ಇದ್ದಾರೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲೇ ಪ್ರಾರ್ಥನೆಯವರು ಕೆಲವರು ನಾವು ಪ್ರಾರ್ಥಿಸ್ತಾ ಇದ್ದೀವಿ, ಆದರೆ ಸಿಗ್ತಾ ಇಲ್ಲ, ನಮಗೆ ಉತ್ತರ ಸಿಗ್ತಾ ಇಲ್ಲ ಅಂತ ನಾವು ಹೇಳ್ತೀವಿ. ಹಾಗಾದರೆ ಯೇಸು ಉತ್ತರ ಕೊಡಲ್ವಾ? ಹಾಗಾದರೆ ಯೇಸು ಸರಿ ಇಲ್ವಾ? ಹಿಂಗೆ ಮತ್ತು ಯಾಕೆ ಉತ್ತರ ನನಗೆ ಸಿಗ್ತಾ ಇಲ್ಲ? ನಾನು ಸರಿ ಇಲ್ಲ. ಯಾರು ಸರಿ ಇಲ್ಲ? ನಾನು ಸರಿ ಇಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ನನ್ನ ಮಿಸ್ಸಸ್ ಎಲ್ಲೋ ಹೋಗಿದ್ವಿ. ಅಲ್ಲಿ ಅವ್ರು ಕೆಳಗಡೆ ಕುತ್ಕೊಬಿಟ್ರು. ಯಾಕಂದರೆ ಒಂದು 10 ಮನೆಗೆ ಹೋಗಿದ್ವಿ ಕಾರ್ಡ್ ಕೊಡಲಿಕ್ಕೆ. ಅವರಿಗೆ ಹತ್ತಿ ಸುಸ್ತಾಗಿ ಕೆಳಗಡೆನೇ ಕುತ್ಕೊಬಿಟ್ರು. 3ನೇ ಫ್ಲೋರು, ನಾನೊಬ್ಬನೇ ಹತ್ತದೆ. ಅಲ್ಲಿ ಹೋಗಿ ಒಂದು ಸಂಭಾಷಣೆ, ಒಂದು ಪ್ರಶ್ನೆ ಕೇಳ್ಬೋದಾ ಅಂತ. ಏನು ಹೇಳು ಅಂತ ಹೇಳಿದಾಗ, ಏಸು ಇದ್ದಾರಾ ಅಂತ ಒಂದು ಪ್ರಶ್ನೆ. ಪ್ರೈಸ್ ದಿ ಲಾರ್ಡ್. ಏಸು ಹಾಂ. ಸೊ ನಾನು, ಯಾತಕ್ಕೆ ಈ ಪ್ರಶ್ನೆ ಕೇಳ್ತಾ ಇದೀಯಾ? ಇಲ್ಲ, ನನ್ನ ಪ್ರಾರ್ಥನೆಗೆ ಯಾವತ್ತೂ ಉತ್ತರ ಸಿಗಲಿಲ್ಲ. ಇವತ್ತೇನು ಇದನ್ನು ನಾನು ಮಾಡಿದ್ದೀನಿ, ಬಿಲ್ಡಿಂಗನ್ನು, ನಾನು ಸ್ವಂತ ಶಕ್ತಿಯಿಂದ ಮಾಡಿದ್ದು, ನನ್ನ ಪ್ರಯತ್ನದಿಂದ ಇದಾಗಿರೋದು. ಅಪ್ಪ ಅಮ್ಮನೂ ಇಲ್ಲ, ಯೇಸುನೂ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಇಷ್ಟಕ್ಕೂ ಆ ಸಹೋದರ ಯಾರು ಗೊತ್ತಾ? ಕ್ರೈಸ್ತ ಸಹೋದರ, ನಮ್ಮ ಹಾಗೆ ಬ್ಯಾಪ್ಟಿಸಮ್ ಎಲ್ಲ ಪಡ್ಕೊಂಡಂಥ ಸಹೋದರ. ಪ್ರಿಯರೇ, ಇವತ್ತು ಈ ಮಟ್ಟದಲ್ಲಿದ್ದಾರೆ ಕ್ರೈಸ್ತ ವಿಶ್ವಾಸಿಗಳು ಅಂತೇಳಿದ್ರೆ ಅದು ತಪ್ಪಾಗತ್ತೆ. ಕ್ರೈಸ್ತರು, ಓಕೆ, ಕ್ರೈಸ್ತರು ಬೇರೆ, ವಿಶ್ವಾಸಿಗಳು ಬೇರೆ ಬಿಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ, ಟೈಮ್ ಇರಲಿಲ್ಲ. ಸಾಧ್ಯವಾದರೆ ಸ್ವಲ್ಪ ದಿನ ಜೊತೆಯಲ್ಲಿ ಬಾ, ಅಥವಾ ಒಂದು ಧ್ಯಾನಕ್ಕೆ ಬಾ. ಪವಿತ್ರಾತ್ಮರು ನಿನ್ನ ಹತ್ರ ಮಾತಾಡ್ತಾರೆ. ಒಂದೇ ಒಂದು ಹೇಳಿ ಹೋಗ್ತೀನಿ. ಹೇಳಿ ಅಣ್ಣ, ನೀನು ನಿಂತಿದ್ದೀಯಲ್ವಾ, ಈ ನಿಂತ್ಕೊಳ್ಳೋಕ್ಕೆ ನಿನಗೆ ಶಕ್ತಿ ದೇವರೇ ಕೊಟ್ಟಿರೋದು. ಒಂದು ವೇಳೆ ನೀನಮ್ಮ ತಾಯಿ ಗರ್ಭದಲ್ಲಿದ್ದಾಗ ಸುಮ್ಮನೆ ಟ್ವಿಸ್ಟ್ ಮಾಡಿದರೆ ಹೊರಗಡೆ ಬರ್ತಾ ಇರಲಿಲ್ಲ ನೀನು. ನಾನು ಅಂತ ಹೇಳ್ತೀಯಲ್ವಾ, ನಾನು ಅನ್ನೋದು ಸೈತಾನ ಮಾತ್ರ. ನಾವು ಯಾವತ್ತೂ ಕೂಡ ಅಹಂಕಾರಿಗಳಾಗಿರಬಾರ್ದು. ಯಾಕೆಂದರೆ ಇವತ್ತು ನನ್ನಿಂದ ಸಾಧ್ಯ, ನನ್ನಿಂದ ಎಲ್ಲ ಆಗುತ್ತೆ, ನಾನು ಮಾಡ್ತೀನಿ. ಯಾಕೆ ಹೇಳ್ತಾರೆ ಇದನ್ನು ಅಂದರೆ, ಸತ್ಯದ ಅರಿವಿಲ್ಲ, ಯೇಸುವಿನ ಅರಿವಿಲ್ಲ ಅಷ್ಟೇ. ಅದೇ ರೀತಿಯಲ್ಲಿ ನಾವುಗಳು ಕೂಡ ಪ್ರಾರ್ಥನೆ ಮೇಲೆ ಪ್ರಾರ್ಥನೆ, ವಾಕ್ಯದ ಮೇಲೆ ವಾಕ್ಯದ ಕೇಳ್ತಾ ಇದ್ದೀವಿ. ಆದರೆ ಅದನ್ನು ನಮ್ಮ ಜೀವನದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಂಡು, ಪ್ರೇಷಿತರು ಹೇಗೆ ತಮ್ಮ ಜೀವಿತದ ಮುಖಾಂತರ ಅನೇಕರನ್ನು ಸಂಪಾದನೆ ಮಾಡಿದರೋ ಆ ಕಾರ್ಯ ಆಗ್ತಾ ಇದೆಯಾ ಅಂತ ಒಂದು ಕ್ವಶನ್ ಮಾಡಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಇದಾಗೋದು ಯಾವಾಗ ಅಂದರೆ,
ನಿಜವಾಗ್ಲೂ ಯೇಸು ಪ್ರೀತಿಯನ್ನು ನಾವು ಅನುಭವಿಸಿದಾಗ, ಯೇಸು ಪ್ರೀತಿಯ ಅನುಭವಿಸಿದ ವ್ಯಕ್ತಿಗೆ ಆ ಪ್ರೀತಿಯನ್ನು ಹೇಳಬೇಕು ಅನ್ನೋ ಹುಚ್ಚು ಬಿಟ್ಟರೆ ಇನ್ಯಾವುದೂ ಇರಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಜವಾಗಲೂ ಯೇಸುವನ್ನು ಅನುಭವಿಸಿದ ವ್ಯಕ್ತಿಗೆ ಅವನು ಅನುಭವಿಸಿದ ಆ ಪ್ರೀತಿಯನ್ನು ಇನ್ನೊಬ್ಬರಿಗೆ ಹೇಳಲಿಲ್ಲ ಅಂದರೆ ಅವನು ಹುಚ್ಚನಾಗಿ ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜನ ಸುಳ್ಳು? ಹೇಳ್ತಾ ಇದ್ದೀವಾ? ಯಾರಿಗೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಜವಾಗ್ಲೂ ನಾವು ಈ ಕೆಲಸವನ್ನು ಹೋಗಲಿ ಇವತ್ತಿಂದ ಮಾಡಿ ನೋಡಿ. ನನ್ನ ಪ್ರಕಾರ ಇವತ್ತಿಂದ ಮಾಡಿದರೂ ಕೂಡ ಬರೋ ತಿಂಗಳು ಶಾಮಿಯಾನ ಇನ್ನೊಂದು ಎಕ್ಸ್ಟ್ರಾ ಹಾಕ್ಸ್ಬೇಕಾಗತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದನ್ನು ವರ್ಷಗಳಿಂದ ಹೇಳ್ತಾನೆ ಇದ್ದೀವಿ ನಾವು, ಆದರೆ ಅದು ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂದರೆ ದೇವರು ಸರಿ ಇದ್ದಾರೆ, ನಮ್ಮ ಕಾರ್ಯ ಸರಿ ಇಲ್ಲ ಅಷ್ಟೇ, ನಾವು ಮಾಡ್ತಾ ಇರೋ ರೀತಿ ಸರಿ ಇಲ್ಲ ಅಷ್ಟೇ. ಇಲ್ಲಿ ಕುಳಿತಂತ ನೀವು ಒಬ್ಬೊಬ್ಬರು ಕೂಡ ಒಬ್ಬೊಬ್ಬರನ್ನ ಕರ್ಕೊಂಬಂದರೆ ಸಾಕು. ಹಲ್ಲೆಲೂಯಾ. ಎಷ್ಟು ಮಂದಿನ? ಎಷ್ಟಿರ್ಬೋದು ಇವತ್ತು ನಾವಿಲ್ಲಿ? ಎಷ್ಟಿರ್ಬೋದು? ಬೇಗ ಹೇಳಿ. 200. ಹಾಗಾದರೆ ಒಬ್ಬೊಬ್ಬರು ಒಂದೊಂದು ಕರ್ಕೊಂಬಂದರೆ ಎಷ್ಟು? 400 ಆದಮೇಲೆ ಒಂದು 3 ತಿಂಗಳು ಗ್ಯಾಪ್ ಕೊಡೋಣ. ಆ 400 ಒಬ್ಬೊಬ್ಬರನ್ನ ಕರ್ಕೊಂಬಂದರೆ, ಪ್ರಿಯ ಸಹೋದರ ಸಹೋದರಿ, ನಿಮಗೆ ಇರೋ ಪವರ್ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನೀವು ಕೇಳಿಸ್ಕೊತಾ ಇರುವಂಥ ದೇವರ ವಾಕ್ಯದ ಪ್ರೀತಿ ಅಥವಾ ಅದರ ಶಕ್ತಿ ನಮಗೆ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ನಿಮಗೆ ನಿಜವಾಗ್ಲೂ ನಮ್ಮ ಒಳಗಡೆ ಆ ಪ್ರೀತಿ ಅನುಭವ ಆದರೆ ಎಲ್ಲ ಬಿಟ್ಟುಬಿಟ್ಟು ಸಮಾರಿಯ ಸ್ತ್ರೀ ಓದ್ಲಲ್ವ, ಎಲ್ಲಿಗೆ? ಹೋಗಬಾರ್ದು ಊರಿಗೆ. ಹಂಗೆ ಹೋಗಿ ನಾವೇನು ಮಾಡ್ತೀವಿ ಅಂದರೆ, ಆ ಪ್ರೀತಿ ನೀನು ಅನುಭವಿಸು ಬಾ, ಆ ಪ್ರೀತಿ ನೀನು ಅನುಭವಿಸು ಬಾ ಅಂತ ಎಳ್ಕೊಂಬಂದ್ಬಿಡ್ತೀವಿ. ಪ್ರೈಸ್ ದಿ ಲಾರ್ಡ್. ಹಾಗೆ ಎಳ್ಕೊಂಬರ್ಬೇಕಾದ್ರೆ ನಿಮ್ಮನ್ನು ಸುಮ್ಮನೆ ಬಿಡ್ತಾರೆ ಅವರು? ಏನಂತಾರೆ? ಇದ್ಯಾವುದೋ ಹುಚ್ಚಿ ವಿಳಾವಳ ಹುಚ್ಚ ಅಂತಾರ ಇಲ್ಲೋ? ಅವ್ರು ಹುಚ್ಚ ಅಂತ ಹೇಳುವಾಗಲೂ ನೀವು ಕೇಳಿಸ್ಕೊಂಡ್ರು ಕೂಡ ನೀವು ಹ್ಞೂ ಅಂತೀರ. ಹುಚ್ಚ ನಾನು, ನೀನು ಬಾ ಅಂತ ಕರಿತೀವಿ. ಬೇಜಾರು ಮಾಡ್ಕೊಳ್ಳಲ್ಲ. ಈಗ ನಮಗೆ ಬೇಜಾರಾಗ್ತದೆ. ಯಾಕೆ ಹೇಳಿ? ನಾವಿನ್ನೂ ಹುಚ್ಚರಾಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹುಚ್ಚರಿಗೆ ಬೇಜಾರಾಗತ್ತಾ? ಹೇಳಿ. ಹುಚ್ಚರಿಗೆ ಬೇಜಾರಾಗತ್ತಾ? ಅವನಿಗೇನಾದರೂ ಬೈದರೆ ಅವನೇನಾದರೂ ರಿಯಾಕ್ಟ್ ಮಾಡ್ತಾನಾ? ನಾವು ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಯಾಕೆ ಹೇಳಿ? ನಾವು ಹುಚ್ಚರಲ್ಲ. ಹಲ್ಲೆಲೂಯಾ. ನಾವೇನಲ್ಲ? ನೀವೆಲ್ಲ ಸೂಪರ್ ಜೆಂಟ್ಲ್ಮ್ಯಾನ್ಗಳು. ಹುಡುಗಿರಿಗೆ ಏನು ಹೇಳೋದು? ಜೆಂಟ್ಲಿಗಳಾ? ಏನು ಹೇಳೋದು ಹೇಳಿ? ಎಲ್ಲರಿಗೂ ಜೆಂಟ್ಲ್ಮ್ಯಾನಾ? ಪ್ರೈಸ್ ದಿ ಲಾರ್ಡ್. ಇಂಗ್ಲೀಷ್ ಗೊತ್ತಿರೋರು ಹೇಳ್ರಪ್ಪ. ಪ್ರೈಸ್ ದಿ ಲಾರ್ಡ್. ಜೆಂಟ್ಲ್ವುಮೆನ್. ಓಕೆ, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಪ್ರವೀಣ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬರುವ ತಿಂಗಳು ಮೇ ತಿಂಗಳು ನೀವು ಕರ್ಕೊಬರ್ತೀರ ಒಬ್ಬೊಬ್ಬರನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇನಂದವ್ರನ್ನ ಬರ್ಕೊಳ್ಳಿ, ಎಲ್ಲ ಲಿಸ್ಟ್ ಮಾಡಿ. ಹಲ್ಲೆಲೂಯಾ. ಈ ಕಡೆ ಹುಷಾರಾಗಿ ಯಾರು ಅಂದೇ ಇಲ್ಲ. ಆರೋಗ್ಯ ಸಮಯ ಅಂದ್ರೆ ಓಕೆ, ನೀವು ಕರ್ಕೊಂಬನ್ನಿ. ಪ್ರೈಸ್ ದಿ ಲಾರ್ಡ್. ನಿಜವಾಗ್ಲೂ ನೀವು ನಗ್ತಾ ಇದ್ದೀರಾ, ಸೀರಿಯಸ್ಸಾಗಿ ಕರ್ಕೊಂಬಂದು ನೋಡಿ. ಆ ಬಂದಂಥ ವ್ಯಕ್ತಿ ಇದ್ದಾನಲ್ವಾ, ಆ ವ್ಯಕ್ತಿ ಯೇಸು ಪ್ರೀತಿನ ಅನುಭವಿಸ್ಬಿಡ್ಲಿ. ಅವನ ಮುಖ ನೋಡ್ತಿರಲ್ಲ ನೀವು, ಅದರಿಂದ ನಿಮಗೆ ಸಿಗೋ ಆನಂದ ಇದೆಯಲ್ವಾ, ಕೋಟಿ ಕೊಟ್ಟರು ನಿಮಗೆ ಸಿಗಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೋಟಿ ಕೊಟ್ಟರು ನಿಮಗೆ ಸಿಗಲ್ಲ ಪ್ರಿಯರೇ. ಅಂಥ ಆನಂದ ನಿಮ್ಮ ಒಳಗಡೆ ಇರ್ತದೆ. ಯಾಕೊಬ್ಬ ಸುಮ್ಮನೆ ಹೇಳಿಲ್ಲ. ಏನಂತ? ಒಬ್ಬ ಪಾಪಿಯನ್ನು ನೀವು ಕರ್ಕೊಂಬಂದು ದೇವರನ್ನ ಪರಿಚಯ ಮಾಡಿಕೊಟ್ರೆ ನಿಮ್ಮ ಲೆಕ್ಕವಿಲ್ಲದ ಪಾಪ ಪರಿಹಾರ ಮಾಡೋದಕ್ಕೋಸ್ಕರ ಕರ್ಕೊಬರ್ಬೇಡಿ. ಓಕೆನಾ? ಯೇಸು ಆಲ್ರೆಡಿ ಎಲ್ಲ ತೆಗೆದು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಕೆಲವ್ರು ಹೇಳೋದು ಹಂಗೇನೆ, ಬ್ರದರ್ಸ್ ನಾನು ಕೇಳಿಸ್ಕೊಂಡಿದ್ದೀನಿ. ಯಾಕೆ ಕರ್ಕೊಬರ್ತೀರಾ? ನನ್ನ ಲೆಕ್ಕವಿಲ್ಲದ ಪಾಪಗಳು ಪರಿಹಾರ ಆಗ್ತವೆ. ಇನ್ನೂ ಪರಿಹಾರ ಆಗಿಲ್ಲ ಅಂದರೆ ಇನ್ನೂ ಯೇಸು ಸಿಕ್ಕಿಲ್ಲ ಹಂಗಾದ್ರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಂದು ಸಾರಿ ಬೋಧನೆ ಮಾಡುವಾಗ ನಿಮಗೆ ಒಂದು ಮೋಟಿವೇಶನ್ ಆಗಲಿ, ನಿಮಗೊಂದು ಉತ್ತೇಜನ ಆಗಲಿ ಅಂತ ಕೆಲವೊಂದು ಸಾರಿ ಹೇಳ್ತೇವೆ, ನಿಜ. ಆದರೆ ಅದರ ಅರಿವು ನಮಗಿರಬೇಕು. ನನ್ನ ಯೇಸು ನಾನು ಹುಟ್ಟುವ ಮೊದಲೇ ನನ್ನನ್ನು ಅವರ ರಕ್ತದಿಂದ ತೊಳೆದು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಒಂದು ವಾಕ್ಯ ನೆರವೇರೋದು ಯಾವಾಗ ಅಂದರೆ, ನೀವು ಆ ವಾಕ್ಯವನ್ನು ವಿಶ್ವಾಸಿಸಿದಾಗ. ಪ್ರೈಸ್ ದಿ ಲಾರ್ಡ್.
ನೀವು ಯೇಸುವನ್ನ ನಂಬಿದಾಗ ಅವತ್ತು ಮಾಡಿದ ಕಾರ್ಯ ಇವತ್ತು ನಿಮ್ಮಲ್ಲಿ ನೆರವೇರ್ತದೆ. ಯಾಕೆಂದರೆ 2000 ವರ್ಷದಲ್ಲಿ ಇದ್ದಂಥ ಯೇಸುವೆ ಇವತ್ತು ಜೀವಂತವಾಗಿ ಇಂದು ನಾಳೆಯೂ ಕೂಡ ಇರುವವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಆ ಯೇಸುವಿನ ಮುಂದೆ ನಾವೆಲ್ಲರೂ ಕೂಡ ಏನು ಕೇಳದೇ ಇದ್ದವರಿಗೆ ಎಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ. ಆದ್ದರಿಂದ ನೀವಿವತ್ತು ಆರೈಕೆ ಮಾಡಬೇಕು. ಏನಂತ? ನಿನ್ನ ನಂಬಿ ಬಂದವರ ನೀವು ಕೈ ಆಮೇಲೆ ನಿಮ್ಮ ಕೃಪೆಯನ್ನು ಹಿಡಿದವರ ಉನ್ನತಕ್ಕೆ ಇರೋದು ಯಾವಾಗ ಗೊತ್ತಾ? ನೀವು ನಿಮ್ಮ ಜೀವನದಲ್ಲಿ ದೇವರು ಹೇಳಿದ್ದು ಮಾಡಿದಾಗ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಕೃಪೆ ನಿಮಗೆ ನಿಜವಾಗ್ಲೂ ಅನುಭವ ಆಗಿದೆ ಅಂದರೆ ಆ ಕೃಪೆ ಏನು ಮಾಡುತ್ತೆ ಅಂದರೆ, ಕೃಪೆ ಅಂದರೆ ಯೇಸುನೇ. ಆ ಯೇಸು ನಿಮ್ಮ ಮುಖಾಂತರ ಏನು ಮಾಡ್ತಾರೆ ಅಂದರೆ, ಗೊತ್ತಿಲ್ಲದವರಿಗೆ ಜೊತೆಗೆ ಕರ್ಕೊಂಡೋಗಿ ಏನು ಮಾಡ್ತಾರೆ? ಆ ಕೃಪೆಯನ್ನು ಅನುಭವಿಸುವಂತೆ, ಅವ್ರಿಗೂ ಅನುಭವ ಕೊಡುವಂತೆ ನಿನ್ನನ್ನು ಉಪಯೋಗಿಸ್ತಾರೆ. ಆ ವ್ಯಕ್ತಿಗೆ ಅನುಭವ ಆದಾಗ ಏನು ಮಾಡ್ತಾನೆ? ನಿಮ್ಮಿಂದ ಬರ್ತಾನೆ. ಪ್ರೈಸ್ ದಿ ಲಾರ್ಡ್. ಪೇತ್ರನಿಗಿದ್ದ ಅನುಭವ ಏನು? ಮೀನು ಹಿಡಿಯೋದು. ಅದಕ್ಕೆ ಅವನು ಮೀನು ಹಿಡಿಲಿಕ್ಕೆ ಹೋದಾಗ ಇವ್ರು ಏನು ಮಾಡಿದ್ರು? ಅವರು ಹೋದರು. ಯಾಕೆಂದರೆ ಯಾವ ಅನುಭವ ಇತ್ತು ಅವರಿಗೆ? ಅದೇ ಅನುಭವ. ಹಲ್ಲೆಲೂಯಾ ಅಲ್ವಾ? ನಿಮಗೇನು ಅನುಭವ ಇದೆಯೋ ಅದೇ ಅನುಭವದಲ್ಲಿ ನಿಮ್ಮನ್ನು ಹಿಂಬಾಲಿಸ್ತಾರೆ. ನಿಮಗೆ ದೈವಾನುಭವ ಆದರೆ ಖಂಡಿತ ಸುಲಭ ಅಲ್ಲ, ಆದರೆ ಹಿಂಬಾಲಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗ್ಲೂ ಭಾಳ ದೊಡ್ಡ ಕಾರ್ಯಗಳನ್ನು ದೇವರು ನಮ್ಮ ಈ ಪ್ರಾರ್ಥನಾ ಕುಟುಂಬದಲ್ಲಿ, ಈ ಒಂದು ಮಿನಿಸ್ಟ್ರಿಯಲ್ಲಿ ಮಾಡ್ತಾ ಇದ್ದಾರೆ. ನಾನು ಎಬ್ಬಿಸೋದಿಲ್ಲ. ಇಲ್ಲೇ 73 ವರ್ಷದ ಒಬ್ಬರು ಇಲ್ಲೇ ಇದ್ದಾರೆ. ನೀವು ನನ್ನ ಕಡೆ ನೋಡಿ. ಓಕೆ, 73 ವರ್ಷದ ವ್ಯಕ್ತಿ ನಮ್ಮ ಮಧ್ಯೆ ಇದ್ದಾರೆ. ಅವರು 1 ತಿಂಗಳಿಂದ ಬಲವಂತ ಮಾಡ್ತಿದ್ದಾರೆ, ಬನ್ನಿ ನನಗೆ ಬೈಬಲ್ ಹೇಳ್ಕೊಡಿ, ದೇವ್ರ ವಾಕ್ಯ ಹೇಳ್ಕೊಡಿ. ಮುಲ್ಕಿಯಲ್ಲಿ ಧ್ಯಾನ ಆಗಿದ್ದೆಲ್ಲ ಅವ್ರೇನು ಮಾಡ್ತಿದ್ದಾರೆ? ಕಷ್ಟ ಅವ್ರಿಗೆ ಓದಲಿಕ್ಕೆ, ಕೂಡಿಸ್ಕೊಂಡು ಓದೋದು. ನನ್ನ ಮನೆಗೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲ ಮಲಗಿದ್ದಾರೆ. 73 ವರ್ಷ. ಮಧ್ಯಾಹ್ನ ರೆಸ್ಟ್ ಮಾಡೋ ವಯಸ್ಸಾ ಅಥವಾ ಕುಣಿದಾಡೋ ವಯಸ್ಸಾ? ರೆಸ್ಟ್ ಮಾಡೋ ವಯಸ್ಸು. ಅವರು ಒಂದು ನೋಟ್ಬುಕ್ಕು, ಅವ್ರು ಸ್ಕೂಲ್ಗೆ ಹೋಗಿ ನೋಟ್ಬುಕ್ಕು ಬರೆದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. 73 ಪ್ರಾಯದಲ್ಲಿ ಒಂದು ನೋಟ್ಬುಕ್ ಇಟ್ಕೊಂಡು ಈ ಕಡೆ ಕೇಳಿಸ್ಕೊಂಡಂಥ ವಾಕ್ಯಗಳು ಇಟ್ಕೊಂಡು ಅವರು ಬರಿತಾ ಕೂತ್ಕೊಂಡಿದ್ದಾರೆ. ವಾಕ್ಯಗಳನ್ನು ನೋಟ್ಸ್ ಮಾಡ್ತಾ ಇದ್ದಾರೆ. ಅದು ಬೇರೆ ಏನು ಕೇಳ್ತಿದ್ದಾರೆ ಗೊತ್ತಾ? ನನಗೆ ಯಾವಾಗ ನೀವು ಸತ್ಯದ ಅರಿವನ್ನು ತಿಳಿಸ್ಕೊಡೋದು, ನನಗೆ ಯಾವಾಗ ಈ ಬೈಬಲನ್ನು ತಿಳಿಸ್ಕೊಡೋದು? ನಾನು ಬರೋ ಸರಿ ಅಲ್ಲ, ಅದಕ್ಕೆ ನೆಕ್ಸ್ಟು ನಾನೇ ಬಂದು ನನಗೆ ಅರ್ಧ ಗಂಟೆ ನೀವು ಕೊಡಬೇಕು, ಯೇಸು ಬಗ್ಗೆ ನಾನು ಹೇಳಬೇಕಲ್ಲಿ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 65 ವರ್ಷಗಳು ಧ್ಯಾನಕ್ಕೆ ಹೋಗಿ ಬರ್ತಾ ಇದ್ರೇನೋ ಗೊತ್ತಿಲ್ಲ, ಆದರೆ ಯೇಸುಗಾಗಿ ಅಂತ ಏನೂ ಮಾಡಿಲ್ಲ. ಆದರೆ ಇವತ್ತು ಕೆಲವು ಧ್ಯಾನಗಳಾಗಿದೆ ಅಷ್ಟೇ. ಮುಲ್ಕಿಯಲ್ಲಿ ಒಂದು 3 ಧ್ಯಾನ ಆಗಿರ್ಬೋದು. 3? ನನ್ನ ನೋಡ್ರಪ್ಪ ನೀವು, ನಿಮಗೆ ಎಷ್ಟು ಹೇಳಿದ್ರು ನಮ್ಮ ಸ್ವಭಾವ ಅದೇ ಅಲ್ವಾ? ಓಕೆ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೇವಲ 3 ಧ್ಯಾನ. ಯೋಚನೆ ಮಾಡಿ, 3 ಧ್ಯಾನ. ಇಲ್ಲಿ ನಾವು ಭಾಳ ವರ್ಷಗಳಿಂದ ಧ್ಯಾನ ಇದ್ದೀವಿ. ಕೇವಲ 3 ಧ್ಯಾನ. ಆ 3 ಧ್ಯಾನದಲ್ಲಿ ಅವ್ರ ಒಳಗಡೆ ಒಂದು ಆಸೆ, ನಾನು ಸಾಕ್ಷಿ ಆಗಬೇಕು. ಯಾರಿಗೆ? ಯೇಸುವಿಗೆ. ಪ್ರಿಯ ಸಹೋದರ ಸಹೋದರಿ, ಆ ತವಕ ನಮ್ಮಲ್ಲಿದ್ದರೆ, ಆ ದಾಹ ನಮ್ಮಲ್ಲಿದ್ದರೆ 100% ಕೋಲು ಹಿಡ್ಕೊಳ್ಳೋವಾಗ ಆದರೂ ಕೂಡ ನಿಮ್ಮನ್ನು ನಿಲ್ಲಿಸಿ ಸಾಕ್ಷಿ ಪಡಿಸಿ ನಿಮ್ಮ ಮುಖಾಂತರ ಅವರು ಮಹಿಮೆ ಹೊಂದಿಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಆದ್ದರಿಂದ ನಾವೆಲ್ಲರೂ ಕೂಡ ಈ ಹಾಡನ್ನು ಸಂತೋಷದಿಂದ, ಭಾಳ ಸಂತೋಷದಿಂದ ನಾವು ನಂಬಿ ಬಂದಿದ್ದೀವ. ಅವರ ಕೃಪೆಯನ್ನು ಹಿಡ್ಕೊಂಡಿದ್ದೀವ. ಇದೆಯಾ ನಮ್ಮಲ್ಲಿ ಅದು? ಆ ವಿಶ್ವಾಸ ಇದೆಯಾ? ಖಂಡಿತವಾಗ್ಲೂ ಎದ್ದು ನಿಲ್ಲೋಣ ಎಲ್ಲರೂ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ದಿವಸ ದುಃಖದಲ್ಲಿದ್ವಾ? ಇಲ್ಲ? ದೇವರ ಮಹಿಮೆ ಇವತ್ತು ನಿಮ್ಮಲ್ಲಿ, ನಿಮ್ಮ ಮುಖಾಂತರ ಬೆಳಗ್ತಾ ಇದೆಯಾ? ದೇವರಿಗೆ ಸ್ತೋತ್ರ. ಅಪರಾಧಿ ಆಗಿದ್ವಾ ಒಂದು ದಿವಸ? ಈಗ ನಿರಪರಾಧಿಗಳ? ಯಾರು ಮಾಡಿದ್ದು? ಅವಮಾನ ಇತ್ತ ಮುಂದೆ, ಈಗ ಸನ್ಮಾನ. ಹಲ್ಲೆಲೂಯಾ.
ಚಪ್ಪಾಳೆ ಹೊಡೀರಿ ಜೋರಾಗಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮ ಚಪ್ಪಾಳೆಗಳು ಇಲ್ಲಿ ಮಾತ್ರ ಅಲ್ಲ, ಮೇಲೆ ಪಿತಾಸುತ್ತ ಪವಿತ್ರಾತ್ಮರಿದ್ದಾರಲ್ಲ ಅವರು ಕೂಡ ನಿಂತ್ಕೊಬಿಡ್ಬೇಕು ಇವತ್ತು. ಏನಪ್ಪ ಇದು ಗುಡುಗು ಮಿಂಚು, ನನ್ನ ಮಕ್ಕಳು ಈ ರೀತಿ ನನ್ನನ್ನು ಘನಪಡಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಪಿತಾಸುತ್ತ ಪವಿತ್ರಾತ್ಮರಿಗೆ ಸಂತೋಷ ಆಗ್ಬೇಕು. ಪ್ರೈಸ್ ದಿ ಲಾರ್ಡ್. ನಮಗ್ ಸಂತೋಷ ಆಗೋದಲ್ಲ, ಅವ್ರಿಗೆ ಸಂತೋಷ ಆಗ್ಬೇಕು. ಹಲ್ಲೆಲೂಯಾ. ಚಪ್ಪಾಳೆ ತಟ್ಟುತ್ತಾ ಎಲ್ಲರೂ ಕಮಾನ್. ಕಣ್ಣು ಮುಚ್ಚಬೇಡಿ, ಕರಗಳನ್ನು ತಟ್ಟಿ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ಒಟ್ಟಿಗೆ ಒಟ್ಟಿಗೆ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ನಿದ್ದೆ ಮಾಡಬೇಡಿ, ಬಿಡಲೇ ಇಲ್ಲ, ಕಮಾನ್. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಚಪ್ಪಾಳೆ ಚಪ್ಪಾಳೆ ಒಟ್ಟಿಗೆ. ಸ್ವಲ್ಪ ಕೈ ಕಾಲು ಯಾರಿಗಿದೆ ನೋಡಿ, ಕೈ ಕಾಲು. ಕಮಾನ್, ಪರವಾಗಿಲ್ಲ, ಬಂಡೆಗಳೆಲ್ಲ ಕದಲ್ತಾ ಇದೆ. ಕಮಾನ್. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ, ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ, ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ. ಎಲ್ಲರೂ ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ, ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕ್ರಿಸ್ತ ನಿನ್ನ
ಮಹಿಮೆಯನ್ನು ನನಗೆ ವಸ್ತ್ರವಾಗಿ ತೊಡಿಸಿದೆ. ಕ್ರಿಸ್ತನಿನ್ ಮಹಿಮೆಯನ್ನು ನನಗೆ ವಸ್ತ್ರವಾಗಿ ತೊಡಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯನ್ನು ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಒಟ್ಟಿಗೆ ಒಟ್ಟಿಗೆ ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಎಲ್ಲರೂ ಹೊಸ ಕಾರ್ಯ ಮಾಡಿರುವೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಇವತ್ತು ನಾನು ನೀವು ಅಪರಾಧಿ ಅಲ್ಲ. ಯೇಸುವಿನ ವಿಧೇಯತೆಯಿಂದ ನಾವೆಲ್ಲರೂ ನಿರಪರಾಧಿಗಳಾಗಿದ್ದೇವೆ. ತಂದೆ ದೇವರಿಗೆ ಮಕ್ಕಳಾಗಿದ್ದೇವೆ, ಸ್ವರ್ಗದ ಪ್ರಜೆಗಳಾಗಿದ್ದೇವೆ. ದೇವರು ನನ್ನ ತಂದೆಯಾಗಿದ್ದಾರೆ, ಅಪ್ಪ ಆಗಿದ್ದಾರೆ. ಪ್ರಿಯರೇ, ಈ ಕಾರ್ಯವನ್ನು ಮಾಡಿದವರು ಯೇಸು ಕಲ್ವಾರಿಯ ಶಿಲುಬೆಯ ಮೇಲೆ. ಪ್ರಿಯರೇ, ಆ ದೇವನನ್ನ ಕೊಂಡಾಡೋಣ. ಕಮಾನ್ ಕಮಾನ್. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ, ಎಲ್ಲರೂ ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ, ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಕಲ್ವಾರಿ ಶಿಲುಬೆ ಮೇಲೆ ಆಮೆನ್. ಎಲ್ಲವ ತೀರಿಸಿದೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ, ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ, ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಕ್ರಿಸ್ತನಿನ್ ರಕ್ತದಿಂದ ಮಗನಾಗಿ ಆರಿಸಿದೆ. ಕ್ರಿಸ್ತನಿನ್ ರಕ್ತದಿಂದ ನನ್ನ ಮಗನಾಗಿ ಆರಿಸಿದೆ. ಕ್ರಿಸ್ತನಿನ್ ರಕ್ತದಿಂದ ಮಗನಾಗಿ ಆರಿಸಿದೆ. ಕ್ರಿಸ್ತನಿನ್ ರಕ್ತದಿಂದ ನನ್ನ ಮಗನಾಗಿ ಆರಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅವಮಾನ ಪಟ್ಟ ನನ್ನ ಯೇಸು ಸನ್ಮಾನ ಮಾಡಿದ್ದಾರೆ. ಆಳೆಂದ ಸ್ಥಳದಲ್ಲಿ ನನ್ನನ್ನು ಅರಸನಾಗಿ ಮಾಡಿದ್ದಾರೆ. ಪಾತಾಳವನ್ನ ಗೆದ್ದ ನನ್ನ ಯೇಸು ಮತ್ತೆ ಈ ಲೋಕಕ್ಕೆ ಬರುವವರಾಗಿದ್ದಾರೆ.
ಲೋಕವನ್ನ ಗೆದ್ದವರು ತಿರುಗಿ ನನಗಾಗಿ ಬರ್ತಾರೆ ಪ್ರಿಯರೇ. ಯೇಸು ನನಗಾಗಿ ಬರುವವರಾಗಿದ್ದಾರೆ. ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಬರ್ತಾರೆ ಯೇಸು. ಆ ಯೇಸುವನ್ನ ಘನಪಡಿಸೋಣ ಎಲ್ಲರೂ. ಕಮಾನ್. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳೆಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಆಳೆಂಬ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಅವಮಾನ ಪಟ್ಟ ನನ್ನ ಒಟ್ಟಿಗೆ ಸನ್ಮಾನ ಮಾಡಿರುವೆ. ಆಳೆಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಆಳೆಂಬ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಪಾತಾಳ ಗೆದ್ದವನೇ ನನಗಾಗಿ ಬರುವವನೇ. ಈ ಪಾತಾಳ ಗೆದ್ದವನೇ ನನಗಾಗಿ ಬರುವವನೇ. ಲೋಕವ ಗೆದ್ದವನೇ ತಿರುಗಿ ನನಗಾಗಿ ಬರುವವನೇ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಒಟ್ಟಿಗೆ ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ನೆನೆದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಸ್ತೋತ್ರ ಕೈ ಬಿಡಲೇ ಇಲ್ಲ. ಸ್ತೋತ್ರ ಸ್ತೋತ್ರ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯನ್ನು ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ.
ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. Hallelujah, 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 hallelujah. ಕಣ್ಣುಗಳನ್ನು ಮುಚ್ಚಿ ಹೇಳೋಣ. ಪ್ರಶಾಂತತೆಯಲ್ಲಿ ಕಣ್ಣುಗಳನ್ನು ಮುಚ್ಚಿ ಹೇಳೋಣ. ನಿಮ್ಮನ್ನಲ್ಲದೆ ನಾನು ಯಾರ ಬಳಿಗೆ ಹೋಗಲಿ? ನಿನ್ನನ್ನಲ್ಲದೆ ನಾನು ಯಾರನ್ನ ನಂಬಲಿ ಯೇಸಪ್ಪ? ನೀವೇ ಆಗಿದ್ದೀರಿ ಪ್ರೀತಿ ಸ್ವರೂಪಿ, ನೀವೇ ಆಗಿದ್ದೀರಿ ಕರುಣೆ ಉಳ್ಳ ದೇವನು. ಆದ್ರಿಂದ ನಿಮ್ಮನ್ನು ಬಿಟ್ಟು ಯಾರಿಗೆ ಬಳಿಗೆ ಹೋಗಲಿ ನಾನು? ಯೇಸುವಿನ ಜೊತೆ ಮಾತಾಡಿ ಪ್ರಿಯರೇ. ನಿಮ್ಮನ್ನಲ್ಲದೆ ನಾನು ಯಾರ ನಂಬಲಿ? ನಿನ್ನನ್ನಲ್ಲದೆ ನಾನು ಯಾರ ಕೇಳಲಿ? ನಿಮ್ಮನ್ನಲ್ಲದೆ ನಾನು ಯಾರ ನಂಬಲಿ? ನಿಮ್ಮನ್ನಲ್ಲದೆ ನಾನು ಯಾರ ಕೇಳಲಿ? ನಿಮ್ಮನ್ನಲ್ಲದೆ ನಾನು ಯಾರ ಪ್ರೀತಿಸಲಿ? ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ, ಆಶ್ರಯದಾತನೇ, ನಿಮಗೆ ವಂದನೆ. ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ, ನಮ್ಮಲ್ಲೇ ಇದ್ದಾರೆ ಆಶ್ರಯದಾತನೇ, ನಿಮಗೆ ವಂದನೆ. ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ, ಆಶ್ರಯದಾತನೇ, ನಿಮಗೆ ವಂದನೆ. ಪ್ರೀತಿ ಸ್ವರೂಪನೇ, ಸ್ವರೂಪನೇ, ಕರುಣಾ ಸಾಗರನೇ, ಸಾಗರನೇ, ಆಶ್ರಯದಾತನೇ, ನಿಮಗೆ ವಂದನೆ. ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ, ಆಶ್ರಯದಾತನೇ, ನಿಮಗೆ ವಂದನೆ. ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ, ಆಶ್ರಯದಾತನೇ, ನಿಮಗೆ ವಂದನೆ. Hallelujah, 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 hallelujah,
ಯೇಸುವಿನಾಲಯ. ದೇವರಾತ್ಮ ಸ್ತೋತ್ರ ನನ್ನ ಮೇಲಿದೆ. ಸ್ತೋತ್ರ. ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ. ನಿಮ್ಮ ಒಬ್ಬೊಬ್ಬರ ಮೇಲೆ